ಧಾರವಾಡ ನಗರದ ಹೊರವಲಯದ ಮನಸೂರು ರಸ್ತೆಯ ಡೈರಿಯೊಂದರ ಬಳಿ ಪತ್ತೆಯಾಗಿದ್ದ 21 ವರ್ಷದ ಯುವತಿ ಝಕಿಯಾ ಮುಲ್ಲಾ ಹತ್ಯೆ ಪ್ರಕರಣವನ್ನ ಧಾರವಾಡ ಗ್ರಾಮೀಣ ಪೊಲೀಸರು ಭೇದಿಸಿದ್ದಾರೆ. ಯುವತಿಯನ್ನ ಮದುವೆಯಾಗಬೇಕಾಗಿದ್ದ ಸಾಬೀರ್ ಮುಲ್ಲಾ ಎನ್ನುವವನೇ ವೇಲ್ನಿಂದ ಕತ್ತು ಹಿಸುಕಿ ಈ ಭೀಕರ ಕೃತ್ಯ ಎಸಗಿದ್ದಾನೆ ಎಂದು ತಿಳಿದು ಬರ್ತಾ ಇದೆ. ಧಾರವಾಡದ ಗಾಂಧಿ ಚೌಕ ನಿವಾಸಿಯಾಗಿದ್ದ ಝಕಿಯಾ ಮುಲ್ಲಾ ಪ್ಯಾರಾಮೆಡಿಕಲ್ ಓದು ಮುಗಿಸಿ ಕೆಲಸದ ಹುಡುಕಾಟದಲ್ಲಿ ಇದ್ರು. ಜನವರಿ 20ರ ಸಂಜೆ ಲ್ಯಾಬ್ಗೆ ಹೋಗುವುದಾಗಿ ಹೇಳಿ ಮನೆಯಿಂದ ಹೊರ ಬಂದಿದ್ದ ಯುವತಿ ರಾತ್ರಿಯಾದ್ರೂ ಮನೆಗೆ ಮರಳಿಲ್ಲ. ಆದ್ರೆ ಮರುದಿನ ಬೆಳಿಗ್ಗೆ ಶಾಸಕ ವಿನಯ್ ಕುಲಕರ್ಣಿ ಡೈರಿ ಬಳಿ ಯುವತಿಯ ಶವ ಪತ್ತೆಯಾಗಿತ್ತು. ಆರಂಭದಲ್ಲಿ ಬೇರೆ ಕಡೆ ಹತ್ಯೆ ಮಾಡಿ ಇಲ್ಲಿ ಶವ ಎಸ್ತಿರಬಹುದು ಅಂತ ಶಂಕೆ ವ್ಯಕ್ತಪಡಿಸಲಾಗಿತ್ತು. ಪ್ರಕರಣದಲ್ಲಿ ಅತ್ಯಂತ ಆಘಾತಕಾರಿ ವಿಚಾರ ಏನಪ್ಪಾ ಅಂದ್ರೆ ಹತ್ಯೆ ನಡೆದ ಸ್ಥಳದಲ್ಲಿ ಇದ್ದ ಆರೋಪಿ ಸಾಬೀರ್ ಮುಲ್ಲಾ ತಾನೇ ಸ್ವತಃ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಕರೆ ಮಾಡಿ ಕೊಲೆಯ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಆ ನಂತರ ಸ್ಥಳಕ್ಕೆ ಪೊಲೀಸರು ಬಂದಾಗಲೂ ಅಲ್ಲೇ ಇದ್ದು ಏನೂ ಅರಿಯದವನಂತೆ ನಟಿಸಿದ್ದ. ಆದ್ರೆ ಆತನ ನಡವಳಿಕೆ ಮೇಲೆ ಅನುಮಾನಗೊಂಡ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಅಸಲಿ ಸತ್ಯ ಹೊರಬಂದಿದೆ. ಪೊಲೀಸರ ಪ್ರಾಥಮಿಕ ತನಿಖೆ ಪ್ರಕಾರ ಝಕಿಯಾ ಮತ್ತು ಸಾಬೀರ್ ಮುಲ್ಲಾ ಸಂಬಂಧಿಕರಾಗಿದ್ದು ಇವರಿಬ್ಬರಿಗೂ ಮದುವೆ ಮಾಡಲು ಕುಟುಂಬಸ್ಥರು ಮಾತುಕತೆ ಮಾಡಿದ್ರು. ಜನವರಿ 20ರ ಸಂಜೆ ಇಬ್ರು ಕೂಡ ಹೊರಗಡೆ ಸುತ್ತಾಡಲು ಹೋಗಿದ್ರು. ಈ ವೇಳೆ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ನಡುವೆ ಜೋರು ಜಗಳ ನಡೆದಿದೆ. ಜಗಳ ವಿಕೋಪಕ್ಕೆ ಹೋದಾಗ ಆಕ್ರೋಶಗೊಂಡ ಸಾಬೀರ್ ಯುವತಿಯ ವೇಲ್ನಿಂದಲೇ ಆಕೆ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾನೆ. ಸದ್ಯ ಸಾಬೀರ್ ಮುಲ್ಲಾನನ್ನ ಬಂಧಿಸಿರುವ ಪೊಲೀಸರು ಈ ಕೃತ್ಯದಲ್ಲಿ ಆತನಿಗೆ ಮತ್ಯಾರಾದ್ರೂ ಸಾಥ್ ಕೊಟ್ಟಿದ್ದಾರಾ ಎಂಬ ನಿಟ್ಟಿನಲ್ಲಿ ಮತ್ತೋರ್ವ ಯುವಕನನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ. ಮೃತದೇಹದ ಮರಣೋತ್ತರ ಪರೀಕ್ಷೆ ಮುಗಿದ ಬಳಿಕ ಪೊಲೀಸರ ಸಮ್ಮುಖದಲ್ಲಿ ವಾರಸುದಾರಿಗೆ ಹಸ್ತಾಂತರ ಮಾಡಲಾಗಿದೆ. ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ವಿದ್ಯಾಕಾಶಿಯಲ್ಲಿ ನಡೆದ ಈ ಭೀಕರ ಹತ್ಯೆ ಜನರಲ್ಲಿ ಆತಂಕ ಮೂಡಿಸಿದ್ದು ಮದುವೆಯಾಗಬೇಕಾಗಿದ್ದವನೇ ಪ್ರಾಣ ತೆಗೆದಿರುವುದು ದುರಾದೃಷ್ಟಕರವಾಗಿದೆ. 7:28ಗೆ ನಮ್ಮ ಮೆಸೇಜ್ ಬಂತು. ಅಬ್ಬಾ ನಾನು ಫಾಸಿದಾಲ್ಯರು ನಾನು ಸುಸೈಡ್ ಮಾಡತ್ತೀನಿ, ನನಗೆ ಸಾಕಾಗ್ಬಿಟ್ಟೈತಿ, ನನ್ನ ಲಾಸ್ಟ್ ತಗೊಂಡು ಹೋಗ್ರಿ ಇಷ್ಟ. ಅಲ್ಲಿ ಕಾಲ್ ಮಾಡಿ ಅಕ್ಕ ಝಕಿಯಾ ಎಲ್ಲಿ ಫಾಸಿ ಹಿಂಗೆ ಸುಸೈಡ್ ಮಾಡ್ಕೊಂಡು ಹೇಳತ್ತಾರ, ನೋಡಿ ಎಲ್ಲಿ ಹೋಗಿದ್ರಿ. ಪ್ಲ್ಯಾನ್ ಮಾಡಿದ್ದವ ಅವ ಏನೇನು ಮಾಡಿದಾನ ಅಲ್ಲಿಂದ ಕರ್ಕೊಂಡು ಹೋಗಿ ಕಾರ್ ಒಳಗೆ ಸುತ್ತ ಅಡ್ಡಾಡಿ 8 ಸರ್ತಿ ಅಡ್ಡಾಡಿದ ನೋಡ್ರಿ. ಇಲ್ಲೇ ಇರ್ಬೋದು ನೋಡ್ರಿ, ಇಲ್ಲೇ ಇರ್ಬೋದು ನೋಡ್ರಿ ಅಂತ ಇಲ್ಲೇ ಐತೆ ಅಂತ ಅಂದಿದ್ದಾಗ ಈಗ ನೋಡಿರಿ ಸುಸೈಡ್ ಮಾಡ್ಕೊಂಡಿದ್ದ ಐತಿ, ಏನಾದ್ರು ಮಾಡೋಕೆ ಹೋಗಬೇಡ್ರಿ, ಇದು ಹಿಡೀರಿ, ಈಗ ಮತ್ತೆ ಮುಂದೆ ಏನಾಗ್ತೈತಿ ಪೋಸ್ಟ್ ಮಾರ್ಟಮ್ ಆಗ್ತೈತಿ, ನಾವು ಮಣ್ಣು ಮಾಡಿಬಿಡೋಣ ಅಂತ ಅನ್ನೋದು.